ರಾಜ್ಯ ಕಾಂಗ್ರೆಸ್ ಸಂಪುಟ ವಿಸ್ತರಣೆಗೆ ಛಲವಾದಿ ವ್ಯಂಗ್ಯವಾಡಿದ್ದಾರೆ. ಸಂಪುಟ ವಿಸ್ತರಣೆ ಒಂದು ರೀತಿ ಪೇಮೆಂಟ್ ಸೀಟ್ ತರ ಆಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪೇಮೆಂಟ್ ಆಗಿಲ್ಲದಿರಬಹುದು, ಅದಕ್ಕಾಗಿ ವಿಸ್ತರಣೆ ಮಾಡಿಲ್ಲ ಅಂದ್ರೆ ಪೇಮೆಂಟ್ ಇನ್ನ ಆಗಿಲ್ಲ ಅನ್ಸುತ್ತೆ, ಹಂಗಾಗಿ ಇನ್ನು ಎರಡನೇ ಪಟ್ಟಿ ರಿಲೀಸ್ ಆಗಿಲ್ಲ ಅಂತ. ಸರ್ಕಾರದಲ್ಲಿ ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡೇ ಕಾರಣ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಅವರ ವಾಗ್ದಾಳಿ ಇದು. ಸೊ ಕಾಂಗ್ರೆಸ್ ಈ ರಾಜ್ಯ ಕಾಂಗ್ರೆಸ್ ಸಂಪುಟ ವಿಸ್ತರಣೆಗೆ ಡಿಲೇ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಮಾತನಾಡಿದರು. ಸಂಪುಟ ವಿಸ್ತರಣೆ ಒಂದು ರೀತಿ ಪೇಮೆಂಟ್ ತರ ಆಗಿದೆ ಅಂತೇಳಿ, ಪೇಮೆಂಟ್ ಸೀಟ್ ತರ ಆಗಿದೆ, ಹಂಗಾಗಿ ಕೆಲವೊಂದಿಷ್ಟು ಜನರ ಪೇಮೆಂಟ್ ಆಗಿಲ್ಲ ಅನ್ಸುತ್ತೆ, ಹಂಗಾಗಿ ಡಿಲೇ ಆಗ್ತಿದೆ ಅಂತ. ಸೊ ಹಂಗಾಗಿ ಇನ್ನೇನು ಎರಡನೇ ಪಟ್ಟಿ ರಿಲೀಸ್ ಆಗಬೇಕು. ರಾಹುಲ್ ಗಾಂಧಿ ವಿದೇಶದಿಂದ ವಾಪಸ್ ತೆರಳಿದ್ದಾರೆ, ಭಾರತಕ್ಕೆ ಬಂದಿದ್ದಾರೆ. ಸೊ ಹಂಗಾಗಿ ಇನ್ನು 2-3 ದಿನಗಳಲ್ಲಿ ಆ ಎರಡನೇ ಲಿಸ್ಟಲ್ಲಿ ಯಾರೆಲ್ಲ ಹೆಸರು ಇರುತ್ತೆ ಅನ್ನೋದು ಕನ್ಫರ್ಮ್ ಆಗುತ್ತೆ, ಇನ್ನು 2 ಅಥವಾ 3 ದಿನದ ಒಳಗಾಗಿ. ಬಟ್ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಾ ಇರೋದು, ಉಳಿದಿರುವಂಥ ಕುರ್ಚಿ ಅಥವಾ ಈ ಸೀಟ್ಗಳು ಏನಿದಾವಲ್ಲ 20 ಸೀಟ್ಗಳು, ಅದೆಲ್ಲವೂ ಕೂಡ ಪೇಮೆಂಟ್ ಸೀಟ್ಗಳು ಅಂತ. ಯಾಕೆ ಡಿಲೇ ಆಗ್ತಾ ಇದೆ ಅಂತ ಹೇಳಿದ್ರೆ, ಪೇಮೆಂಟ್ ಬಂದಿಲ್ಲ ಅನ್ಸುತ್ತೆ ಅಥವಾ ಪೇಮೆಂಟ್ ಆಗಿಲ್ಲ ಅನ್ಸುತ್ತೆ, ಹಂಗಾಗಿ ಅದು ಡಿಲೇ ಆಗ್ತಿದೆ ಅಂತ. ಪೇಮೆಂಟ್ ಆಗಿಲ್ಲ, ಸೊ ಹಂಗಾಗಿ ಅದಕ್ಕಾಗಿ ವಿಸ್ತರಣೆ ಮಾಡಿಲ್ಲ. ಸರ್ಕಾರದಲ್ಲಿ ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡೇ ಕಾರಣ. ಕಾಂಗ್ರೆಸ್ ವಿರುದ್ಧ ಈ ರೀತಿಯಾಗಿ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿಯನ್ನು ನಡೆಸಿರೋದು. 20 ಸೀಟಿಗಾಗಿ ಪೈಪೋಟಿ ಅಂತೂ ಸಿಕ್ಕಾಪಟ್ಟೆ ಇದೆ. 20 ಸ್ಥಾನಗಳಿಗಾಗಿ 40ರಿಂದ 50 ಜನ ಆಕಾಂಕ್ಷಿಗಳಿದ್ದಾರೆ. ಯಾರಿಗೆಲ್ಲ ಅವಕಾಶ ಕೊಡ್ತಾರೆ ಗೊತ್ತಿಲ್ಲ. ಆದಷ್ಟು ಬೇಗ ಎರಡನೇ ಪಟ್ಟಿ ಅಂತೂ ರಿಲೀಸ್ ಆಗುತ್ತೆ, ಅದರಲ್ಲಿ 2 ಮಾತಿಲ್ಲ. ಯಾಕಂದರೆ ರಿಲೀಸ್ ಆಗಲೇಬೇಕು. ಈಗಾಗಲೇ ಜನ ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಜಿಲ್ಲಾ ಉಸ್ತುವಾರಿ ಯಾರೂ ಇಲ್ಲ ಅಂಥೇಳಿ ಜನ ಈಗಾಗಲೇ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸೊ ಈಗ ಆದಷ್ಟು ಬೇಗ ಎರಡನೇ ಪಟ್ಟಿ ಅಂತೂ ರಿಲೀಸ್ ಆಗುತ್ತೆ. ಅಧಿವೇಶನ ಆರಂಭ ಆಗುವ ಮೊದಲೇ ಎರಡನೇ ಪಟ್ಟಿ ರಿಲೀಸ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಬಟ್ ಇದಕ್ಕೆ ಬಿಜೆಪಿ ನಾಯಕರಿಂದ ಬರ್ತಾ ಇರುವಂಥ ಹೇಳಿಕೆಗಳು